ಹೆಲೋ ಸ್ಟೂಡೆಂಟ್ಸ್, KCT ರ್ಯಾಂಕಿಗೆ ಸಂಬಂಧಪಟ್ಟಂತೆ ಕೆಲವು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ ಅನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಇನ್ಫಾರ್ಮೇಷನ್ ಅನ್ನ ತಿಳ್ಕೊತಾ ಹೋಗೋಣ. ಈಗ ನಮ್ಮ KA ಕಡೆಯಿಂದ KCT ಎಕ್ಸಾಮ್ ಅನ್ನ ಬರೆದಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅನ್ನ ಯಾವ ರೀತಿ ಅನೌನ್ಸ್ ಮಾಡ್ತಾರೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಅನ್ನ ತಿಳ್ಕೊತಾ ಹೋಗೋಣ ಬನ್ನಿ. ಸೊ ಈಗ ನಮ್ಮ KA ಕಡೆಯಿಂದ ರ್ಯಾಂಕ್ ಅನ್ನ ಯಾವ ರೀತಿ ವಿದ್ಯಾರ್ಥಿಗಳಿಗೆ ಅನೌನ್ಸ್ ಮಾಡ್ತಾರೆ ಅಂತಂದ್ರೆ, ಮೊದಲಿಗೆ ನೀವು ಸೆಕೆಂಡ್ PUC ಎಕ್ಸಾಮ್ ಅನ್ನ ಬರ್ದಿದ್ರಲ್ವಾ, ಸೊ ಸೆಕೆಂಡ್ PUC ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಅದೇ ರೀತಿ KCT ಎಕ್ಸಾಮ್ ಅನ್ನ ಬರ್ದಿದ್ರಲ್ವಾ, ಸೊ KCT ಮಾರ್ಕ್ಸ್ ಅನ್ನು ಸಹ ಕನ್ಸಿಡರ್ ಮಾಡಿ ವಿದ್ಯಾರ್ಥಿಗಳಿಗೆ ರ್ಯಾಂಕ್ ಅನ್ನು ಅನೌನ್ಸ್ ಮಾಡ್ತಕ್ಕಂಥದ್ದು. ಅಂತಂದ್ರೆ 50% ಸೆಕೆಂಡ್ PUC ಮಾರ್ಕ್ಸ್, ಅದೇ ರೀತಿ 50% KCT ಮಾರ್ಕ್ಸ್. ಫಾರ್ ಎಕ್ಸಾಂಪಲ್ ನಾವು ಫಿಸಿಕ್ಸ್ ಅನ್ನ ತಗೊಂಡ್ರೆ, ಫಿಸಿಕ್ಸ್ ಅಲ್ಲಿ ಸೆಕೆಂಡ್ PUC ಅಲ್ಲಿ ಎಷ್ಟು ಮಾರ್ಕ್ಸ್ ಅನ್ನ ಪಡ್ಕೊಂಡಿದ್ರೆ ನೀವು, ಸೊ ಅದು 50% ತಗೊಂತಾರೆ. ಅಂಡ್ KCT ಎಕ್ಸಾಮ್ ಅಲ್ಲಿ ಫಿಸಿಕ್ಸ್ ಅಲ್ಲಿ ಎಷ್ಟು ಮಾರ್ಕ್ಸ್ ಅನ್ನ ತಗೊಂಡಿದ್ರ, ಸೊ ಇದನ್ನ 50% ಗೆ ಕ್ಯಾಲ್ಕುಲೇಟ್ ಮಾಡಿಕೊಂಡು ಸೊ ಟೋಟಲ್ ಆಗಿ ನಿಮಗೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಕ್ಕಂಥದ್ದು. ಸೊ ಈ ರೀತಿ 4 ಸಬ್ಜೆಕ್ಟ್ಸ್ ಗಳಿಗೆ ಸಂಬಂಧಪಟ್ಟಂತೆ ನಮ್ಮ KA ಕಡೆಯಿಂದ ರ್ಯಾಂಕ್ ಅನ್ನ ಅನೌನ್ಸ್ ಮಾಡಲಾಗತ್ತೆ. ಸೊ ಹಾಗಿದ್ರೆ ಈಗ ಸೆಕೆಂಡ್ PUC ವಿದ್ಯಾರ್ಥಿಗಳು, ಸೊ ನೀವು ಈಗ ರ್ಯಾಂಕ್ಗೋಸ್ಕರ ನೀವು ನಿಮ್ಮ ಸೆಕೆಂಡ್ PUC ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಬೇಕಾ? ಯಾಕೆ ಅಂತಂದ್ರೆ ಮಾರ್ಕ್ಸ್ ಎಂಟ್ರಿಗೋಸ್ಕರ ನಮ್ಮ KA ಕಡೆಯಿಂದ ಕಳೆದ ವರ್ಷ ಎಲ್ಲ ಅಪ್ಡೇಟ್ ಬರ್ತಿತ್ತಲ್ವಾ, ಸೊ ಈ ವರ್ಷನೂ ಸಹ ವಿದ್ಯಾರ್ಥಿಗಳೆಲ್ಲರೂ ಸಹ ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಬೇಕಂತ ಹೇಳಿದ್ರೆ, ಸೊ ಹಾಗೇನಿಲ್ಲ. ಕರ್ನಾಟಕದಲ್ಲಿ ಸೆಕೆಂಡ್ PUC ಕಂಪ್ಲೀಟ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು, ಸೊ ನೀವು ಮಾರ್ಕ್ಸ್ ಎಂಟ್ರಿ ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ನಮ್ಮ KA ಅವರು ಶಿಕ್ಷಣ ಇಲಾಖೆಯ ಕಡೆಯಿಂದ ಈಗ ಇನ್ಫಾರ್ಮೇಶನ್ ಅನ್ನ ತಗೊಳ್ತಾರೆ, ನೀವು ಎಷ್ಟು ಮಾರ್ಕ್ಸ್ ಅನ್ನ ಪಡ್ಕೊಂಡಿದ್ರ ಅಂತ ಹೇಳಿ. ಸೊ ಅದ್ರ ಮುಖಾಂತರ ನಿಮಗೆ ರ್ಯಾಂಕ್ ಅನ್ನ ಅನೌನ್ಸ್ ಮಾಡ್ತಕ್ಕಂಥದ್ದು. ಯಾರ್ಯಾರು ಔಟ್ಸೈಡ್ ಕರ್ನಾಟಕ ಮೀನ್ಸ್ CBSE ಮುಂತಾದ ಬೇರೆ ಬೋರ್ಡ್ ಅಂಡರ್ ಅಲ್ಲಿ ನೀವು ಸೆಕೆಂಡ್ PUC ನ ಕಂಪ್ಲೀಟ್ ಮಾಡಿದ್ರೆ, ಸೊ ನೀವು ನಿಮ್ಮ ಸೆಕೆಂಡ್ PUC ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡೋದಕ್ಕೆ ಹೇಳ್ತಾರೆ. ಸೊ ಅದು ಇನ್ನೂ ಸಹ ಅನೌನ್ಸ್ ಮಾಡಿಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಕಟಣೆಯನ್ನ ನೀಡಿ ವಿದ್ಯಾರ್ಥಿಗಳಿಗೆ ಲಿಂಕ್ ಅನ್ನು ಸಹ ನೀಡ್ತಾರೆ. ಆ ಒಂದು ಲಿಂಕ್ ಮುಖಾಂತರ ಯಾರ್ಯಾರು ಔಟ್ಸೈಡ್ ಕರ್ನಾಟಕದಲ್ಲಿ ಸೆಕೆಂಡ್ PUC ನ ಕಂಪ್ಲೀಟ್ ಮಾಡಿರ್ತಾರೋ, ಸೊ ಅವರು ಮಾತ್ರ ಅಪ್ಲೋಡ್ ಮಾಡಬೇಕಾಗುತ್ತೆ ನಿಮ್ಮ ಮಾರ್ಕ್ಸ್ ಅನ್ನ. ಸೊ ಮಾರ್ಕ್ಸ್ ಎಂಟ್ರಿಗೆ ಸಂಬಂಧಪಟ್ಟಂತೆ ಅಫಿಷಿಯಲ್ ಆಗಿ ಇನ್ಫಾರ್ಮೇಶನ್ ಅನ್ನ ತಿಳಿಸಿದ ತಕ್ಷಣ ನಾನು ನಿಮ್ಗೆ ಆದಷ್ಟು ಬೇಗ ಇನ್ಫಾರ್ಮ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲೂ ಈಗ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಿದೀವಿ. ಲಿಂಕ್ಸ್ ಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತಾನೆ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು, ಬಾಯ್.